ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಬೇಸಿಕ್ ಆಗಿರ್ತಕ್ಕಂತ ಒಂದು ಸ್ಟ್ರಕ್ಚರ್ ಅನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಕಲಿಯೋದು. ನೀವು ಮೊದಲೇ ಸಾರಿ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಅಂದ್ರೆ ನಿಮ್ಗೆ ಏನು ಗೊತ್ತಿಲ್ಲದೆ ಇದ್ರೂ ಕೂಡ ಇಂಗ್ಲಿಷ್ ಅನ್ನ ಈ ಒಂದು 6 ಸ್ಟ್ರಕ್ಚರ್ ಇಂದ ಏನಂತಂದ್ರೆ ಇಂಗ್ಲಿಷ್ ಅನ್ನ ಸುಲಭವಾಗಿ ನಾವು ಬಿಗಿನರ್ಸ್ ಆಗಿದ್ರೆ ತುಂಬಾ ಸರಳವಾಗಿ ನಾವು ಕಲಿಬಹುದು. ಎಸ್, ಇವು ನಮಗೆ ಬೇಸಿಕ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ವರ್ಡ್ ಗಳಂತ ನಾವು ಕರಿತೇವೆ ಇಂಗ್ಲಿಷ್ ಅಲ್ಲಿ. ಇದರಿಂದ ತುಂಬಾ ವಾಕ್ಯಗಳನ್ನ ಮಾಡಬಹುದು. ನೀವು ಮಕ್ಕಳಿಗೂ ಕೂಡ ಇದೇ ರೀತಿ ಪದಗಳನ್ನ ಬಳಸಿಕೊಂಡು ನೀವು ಕೂಡ ಮನೆಯಲ್ಲಿ ಕೂಡ ಹೇಳಿಕೊಡಬಹುದು. ಸೊ ಮೊದಲು ಅವುಗಳನ್ನ ಏನಂತ ತಿಳಿಯೋಣ. ಅದಕ್ಕೆ ನಾವು ಮುಂಚೆ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ವಿಡಿಯೋ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸಿ. ಸೊ ನಾವು ಮಾಡ್ತಕ್ಕಂಥ ಹೊಸ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿರ್ಬೇಕಾದ್ರೆ ನೋಟಿಫಿಕೇಶನ್ ಅನ್ನ ಆನ್ ಮಾಡಿ ಇಟ್ಕೊಳ್ಳಿ. ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ನೋಡಿ, ಹಿಯರ್, ದೇರ್, ದಿಸ್, ದ್ಯಾಟ್, ದೀಸ್, ದೋಸ್. ಮೊದಲಿಗೆ ಇವುಗಳನ್ನು ಏನು ಅಂತ ನಾವು ಮೊದಲಿಗೆ ನೋಡ್ಕೊಳ್ಳೋಣ. ಹಿಯರ್ ಮತ್ತು ದೇರ್ ಅನ್ನೋದು ಅಡ್ವರ್ಬ್ಸ್ ಅಂತ ನಾವು ಕರಿತೇವೆ. ಎಸ್, ಅದರಲ್ಲಿ ಕೈಂಡ್ಸ್ ಆಫ್ ಅಡ್ವರ್ಬ್ಸ್ ಬರ್ತವೆ. ದಿಸ್, ದ್ಯಾಟ್, ದೀಸ್, ದೋಸ್ ಇವುಗಳನ್ನ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತ ನಾವು ಕರಿತೇವೆ. ಎಷ್ಟು ಅಂದ್ರೆ ಕ್ವಾಲಿಟಿ ಬಗ್ಗೆ ಹೇಳುವಾಗ ನಾವು ಬಳಸ್ತೇವೆ. ಮೊದಲಿಗೆ ಹಿಯರ್ ಅಂದ್ರೇನು, ದೇರ್ ಅಂದ್ರೇನು ಅವುಗಳನ್ನ ಮೊದಲೇ ನೋಡೋಣ. ಹಿಯರ್ ಅಂದ್ರೆ ಇಲ್ಲಿ. ಹಿಯರ್ ಅಂದ್ರೆ ಇಲ್ಲಿ. ಇದನ್ನ ಯಾವುದಾದ್ರೂ ಒಂದು ವಸ್ತು ಬಗ್ಗೆ ನಿಯರ್ ಆಗಿದ್ದಾಗ ನಾವು ಹೇಳ್ತೇವೆ. ಒಂದು ನಿಯರ್ ಅಂದ್ರೆ ಹತ್ತಿರ ಇದ್ದಾಗ, ಹಿಯರ್ ಅಂದ್ರೆ ಹತ್ತಿರ ಇದ್ದಾಗ ಹೇಳ್ತೇವೆ. ದೇರ್ ಅಂದ್ರೆ ಅಲ್ಲಿ ವಸ್ತುಗಳಿದ್ದ ಅಥವಾ ಏನಾದ್ರೂ ವಸ್ತುಗಳು ದೂರ ಇದ್ದಾಗ, ಫಾರ್ ಅಂತ ಕರಿತೀವಿ. ದೂರಗಳಿದ್ದಾಗ ಅವಾಗ ದೇರ್ ಅಂತ ನಾವು ಬಳಸ್ತೀವಿ. ದೇರ್ ಅಂದ್ರೆ ಅಲ್ಲಿ. ನೆಕ್ಸ್ಟ್ ದಿಸ್ ಅಂದ್ರೆ ಇದು ಒಂದು ವಸ್ತು ಬಗ್ಗೆ ಹೇಳುವಾಗ ಇದನ್ನ ಬಳಸ್ತೇವೆ. ಇದನ್ನ ಸಿಂಗ್ಯುಲರ್ ಇದ್ದಾಗ, ಸಿಂಗ್ಯುಲರ್ ಅಂದ್ರೆ ಗೊತ್ತಿರುತ್ತೆ, ಒಂದೇ ಇದ್ದಾಗ, ಯಾವುದೇ ಒಂದು ವಸ್ತುಗಳು ಒಂದೇ ಇದ್ದಾಗ ನಾವು ಇದನ್ನ ಬಳಸ್ತೇವೆ. ಪ್ಲಸ್ ಅದು ಹತ್ತಿರ ಇರಬೇಕು ನಮಗೆ, ಅವಾಗ ದಿಸ್ ಅನ್ನೋದನ್ನ ಬಳಸ್ತೇವೆ. ದ್ಯಾಟ್ ಅನ್ನೋದನ್ನ ಸಿಂಗ್ಯುಲರ್ ಇದ್ದಾಗ, ದೂರ ಇದ್ದಾಗ ಬಳಸ್ತೇವೆ. ದ್ಯಾಟ್ ಕೂಡ ಸಿಂಗ್ಯುಲರ್ ಇದ್ದಾಗ ಬಳಸ್ತೇವೆ, ಬಟ್ ಆದ್ರೆ ದೂರ ಇದ್ದಾಗ, ವಸ್ತುಗಳು ದೂರ ಇದ್ದಾಗ ಬಳಸ್ತೇವೆ. ದಿಸ್ ಅನ್ನೋದನ್ನ ಹತ್ತಿರ ಇದ್ದಾಗ ಬಳಸ್ತೇವೆ, ಅದನ್ನು ಕೂಡ ಸಿಂಗ್ಯುಲರ್ ಇದ್ದಾಗ ಬಳಸ್ತೇವೆ. ಅದೇ ರೀತಿ ದೀಸ್ ಅಂದ್ರೆ ಇವು ಅಂದ್ರೆ ವಸ್ತುಗಳಿದ್ದಾಗ ಬಳಸ್ತೇವೆ. ಇದನ್ನ ಹತ್ತಿರ ಇದ್ದಾಗ ಬಳಸ್ತೇವೆ, ಬಟ್ ಆದ್ರೆ ಬಹುವಚನ ಒಂದಕ್ಕಿಂತ ಹೆಚ್ಚಿಗೆ ಇದ್ರೆ ದೀಸ್ ಅಂತ ಬಳಸ್ತೇವೆ. ದೋಸ್ ಅಂದ್ರೆ ಅವು ಕೂಡ, ಅದನ್ನು ಕೂಡ ಬಹುವಚನ ಇದ್ದಾಗ ಬಳಸ್ತೇವೆ. ಇದನ್ನು ಕೂಡ ಫಾರ್ ಅಂದ್ರೆ ದೂರ ಇದ್ದಾಗ ನಾವು ಬಳಸ್ತೇವೆ. ಸೊ ಇದಿಷ್ಟು ಗೊತ್ತಿದ್ರೆ ನಮ್ಗೆ ಈಸಿಯಾಗಿ ನಾವು ವಾಕ್ಯಗಳನ್ನ ಮಾಡಬಹುದು. ಓಕೆ, ಒಂದೊಂದಾಗಿ ನೋಡೋಣ ಯಾವ ರೀತಿ ನಾವು ವಾಕ್ಯವನ್ನ ಮಾಡಬಹುದು ಅಂತ. ನೋಡಿ, ಹಿಯರ್ ಅಂದ್ರೆ ಏನು, ಇಲ್ಲಿ. ನೋಡಿ, ಬ್ರಿಂಗ್ ದ ಮೊಬೈಲ್ ಹಿಯರ್. ಮೊಬೈಲ್ ಅನ್ನ ಇಲ್ಲಿ ತಗೊಂಡ್ ಬಾ. ಇಲ್ಲಿ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಾನು ಕೊನೆಯದಾಗಿ ಬಳಸಿದೆ. ಬ್ರಿಂಗ್ ದ ಮೊಬೈಲ್ ಹಿಯರ್, ಆ ಮೊಬೈಲ್ ಅನ್ನ ಇಲ್ಲಿ ತಗೊಂಡ್ ಬಾ ಅಂತ ಹೇಳಿದಂಗೆ. ಸಿಟ್ ಹಿಯರ್, ಕುತ್ಕೋ ಇಲ್ಲಿ. ಇಲ್ಲಿ ಅನ್ನೋದು ಕೂಡ ಒಂದು ಪ್ಲೇಸ್ ಅನ್ನ ಹೇಳ್ತೇವೆ ನಾವು. ಪ್ಲೇಸ್ ಅಂದ್ರೇನು, ಇಲ್ಲಿ ಕುತ್ಕೋ ಅಂತ ಹೇಳುವಾಗ ಸಿಟ್ ಹಿಯರ್, ಕಮ್ ಹಿಯರ್ ಈ ರೀತಿ ಹೇಳ್ತೇವಲ್ಲ, ಇಲ್ಲಿ ಬಾ ಅಂತ ಹೇಳ್ತೇವೆ. ಅವಾಗ ಇದನ್ನ ನಾವು ವಾಕ್ಯದಲ್ಲಿ ನಾವು ಈಸಿಯಾಗಿ ಬಳಸಬಹುದು. ಇವು ಬೇಸಿಕ್ ಸ್ಟ್ರಕ್ಚರ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ. ವೇಟ್ ಹಿಯರ್, ಇಲ್ಲೇ ಕಾಯಿ, ಇಲ್ಲೇ ವೇಟ್ ಮಾಡು ಅಂತ ನಾವು ಹೇಳ್ತೇವೆ. ವೇಟ್ ಅಂದ್ರೆ ವೇಟ್ ಮಾಡು, ಕಾಯೋದು ಅಂತ. ವೇಟ್ ಹಿಯರ್ ಅಂದ್ರೆ ಆ ಜಾಗದಲ್ಲಿ. ಡೋಂಟ್ ಸ್ಮೋಕ್ ಹಿಯರ್, ಇಲ್ಲಿ ಸಿಗರೇಟ್ ಅನ್ನ ಸೇಬೇಡಿ. ಬರ್ದಿರ್ತಾರಲ್ಲ, ನಾವು ಒಂದು ನೋಟಿಸ್ ಅನ್ನು ನೋಡ್ತೇವೆ. ಡೋಂಟ್ ಸ್ಮೋಕ್ ಹಿಯರ್, ಇಲ್ಲಿ ಸಿಗರೇಟ್ ಅನ್ನ ಸೇದಬಾರದು ಅಂತ ಹೇಳ್ತೇವೆ. ಡೋಂಟ್ ಸ್ವಿಮ್ ಹಿಯರ್, ಇಲ್ಲಿ ಈಜಬೇಡಿ, ಅಪಾಯ ಇದೆ. ಡೋಂಟ್ ಸ್ವಿಮ್ ಹಿಯರ್. ಹಿಯರ್ ಅಂದ್ರೇನು, ಇಲ್ಲಿ ಅಂತ ಗೊತ್ತಾಯ್ತು. ನೋಡಿ, ಬ್ರಿಂಗ್ ದ ಮೊಬೈಲ್ ಹಿಯರ್, ಮೊಬೈಲ್ ಅನ್ನ ಇಲ್ಲಿ ತಗೊಂಡ್ ಬಾ. ಸಿಟ್ ಹಿಯರ್, ಇಲ್ಲಿ ಕುತ್ಕೋ. ವೇಟ್ ಹಿಯರ್, ಇಲ್ಲೇ ವೇಟ್ ಮಾಡು. ಡೋಂಟ್ ಸ್ಮೋಕ್ ಹಿಯರ್, ಇಲ್ಲೇ ಸಿಗರೇಟ್ ಅನ್ನ ಸೇದಬೇಡ. ಡೋಂಟ್ ಸ್ವಿಮ್ ಹಿಯರ್, ಇಲ್ಲಿ ಈಜಬಾರದು. ಅದೇ ಹೇಳಿ, ಡೋಂಟ್ ರೈಟ್ ಹಿಯರ್, ಇಲ್ಲಿ ಬರಿ. ಡೋಂಟ್ ರೈಟ್ ಹಿಯರ್, ಇಲ್ಲಿ ಬರಿ.
ರೈಟ್ ಹಿಯರ್ ಬರೀ ಇಲ್ಲಿ, ಡೋಂಟ್ ರೈಟ್ ಹಿಯರ್ ಅಂದ್ರೆ ಇಲ್ಲಿ ಬರೀಬೇಡ. ಈ ರೀತಿ ನೆಗೆಟಿವ್ ಮಾಡಬಹುದು, ಪಾಸಿಟಿವ್ ಕೂಡ ವಾಕ್ಯಗಳನ್ನ ಮಾಡಬಹುದು. ಈ ರೀತಿ ನಾವು ಹಲವಾರು ವಾಕ್ಯಗಳನ್ನ ಹಿಯರ್ ಅನ್ನ ಬಳಸಿ ನಾವು ಹೇಳ್ಬಹುದು. ಸೊ ಫಸ್ಟ್ ಇವುಗಳನ್ನ ನಾವು ಕಲ್ತ್ಕೊಳ್ಬೇಕು. ಯಾಕಂತಂದ್ರೆ ಇವು ಬೇಸಿಕ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಗಳಿವೆ ವಾಕ್ಯವನ್ನ ಮಾಡ್ಬೇಕಾದ್ರೆ. ಸೊ ತುಂಬಾ ಸರಳವಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್. ಈ ರೀತಿ ನೀವು ಸಾವಿರಾರು ವಾಕ್ಯಗಳನ್ನ ಕೂಡ ಮಾಡಬಹುದು. ಎಸ್, ನೆಕ್ಸ್ಟ್ ಹೋಗೋಣ. ದೇರ್ ಅಂದ್ರೆ ಏನು? ದೇರ್ ಅಂದ್ರೆ ಅಲ್ಲಿ, ದೂರ ಇದ್ದಾಗ ಬಳಸ್ತೇವೆ. ಡೋಂಟ್ ಗೋ ದೇರ್, ಅಲ್ಲಿಗೆ ಹೋಗ್ಬೇಡ. ಡೋಂಟ್ ಗೋ ದೇರ್. ದೇರ್ ಈಸ್ ಮೈ ಬ್ಯಾಗ್, ನನ್ನ ಬ್ಯಾಗ್ ಅಲ್ಲಿ ಇದೆ. ಅಲ್ಲಿ ಅಂದ್ರೆ ಏನು? ದೂರ ಇದೆ, ಆ ವಸ್ತು ದೂರ ಇದೆ, ಅದಕ್ಕೆ ನಾವು ದೇರ್ ಅಂತ ಬಳಸ್ತೇವೆ. ದೇರ್ ಈಸ್ ಮೈ ಬ್ಯಾಗ್, ನನ್ನ ಬ್ಯಾಗು ಅಲ್ಲಿದೆ. ಶಿ ವಾಸ್ ವೇಟಿಂಗ್ ದೇರ್, ಅವಳು ಅಲ್ಲಿ ಕಾಯ್ತಾ ಇದ್ದಾಳೆ. ಹಿಯರ್ ಅಂತಂದ್ರೆ ಇಲ್ಲಿ, ದೇರ್ ಅಂದ್ರೆ ಅಲ್ಲಿ. ಶಿ ವಾಸ್ ವೇಟಿಂಗ್ ಹಿಯರ್, ಅವಳು ಅಲ್ಲಿ ಕಾಯ್ತಾ ಇದ್ಲು. ಸಿಟ್ ದೇರ್, ಅಲ್ಲಿ ಕುತ್ಕೋ. ಗೋ ದೇರ್, ಅಲ್ಲಿ ಹೋಗು. ಡೋಂಟ್ ಗೋ ದೇರ್, ಅಲ್ಲಿ ಹೋಗ್ಬೇಡ. ನೋಡಿ ಎಷ್ಟು ವಾಕ್ಯಗಳನ್ನ ನಾವು ಈಸಿಯಾಗಿ ಮಾಡಬಹುದು. ಡೋಂಟ್ ಗೋ ದೇರ್, ಅಲ್ಲಿಗೆ ಹೋಗ್ಬೇಡ. ಅಲ್ಲಿ ಅಂತಂದ್ರೆ ದೇರ್ ಅಂತ ಬಳಸಬೇಕು ವಾಕ್ಯದ ಕೊನೆಯಲ್ಲಿ. ಎಸ್, ನೆಕ್ಸ್ಟ್ ನೋಡಿ. ದಿಸ್ ಅಂದ್ರೇನು? ವಸ್ತುಗಳಿದ್ದಾಗ ಅದು ಪ್ಲಸ್ ಏನಿರ್ಬೇಕು? ಹತ್ತಿರ ಇರಬೇಕು, ಒಂದೇ ಇರಬೇಕು. ಇದು ನನ್ನ ಹತ್ರ ಒಂದು ವಸ್ತು ಇದೆ, ಅದಕ್ಕೆ ನಾವು ದಿಸ್ ಅಂತ ಬಳಸ್ತೇವೆ. ದಿಸ್ ಈಸ್ ಅ ಮಾರ್ಕರ್ ಅಂದ್ರೆ ಇದು ನಿಯರ್ ಆಗಿದೆ, ಜೊತೆಗೆ ನನಗೆ ಒಂದೇ ಇದೆ, ಅದಕ್ಕೆ ನಾನು ದಿಸ್ ಅಂತ ಬಳಸ್ತೇನೆ. ನೋಡಿ, ದಿಸ್ ಈಸ್ ಮೈ ಬ್ಯಾಗ್, ಇದು ನನ್ನ ಬ್ಯಾಗು. ದಿಸ್ ಈಸ್ ಅ ಬಾಲ್, ಇದು ಬಾಲ್ ಇದೆ. ಅಂದ್ರೆ ವಸ್ತುಗಳಿದ್ದಾಗ ದಿಸ್ ಅನ್ನ ಬಳಸ್ತೇವೆ. ಪ್ಲಸ್ ಅದೇನಿರ್ಬೇಕು? ಏಕವಚನ ರೂಪದಲ್ಲಿ ಇರಬೇಕು, ಅದು ಒಂದೇ ಇರಬೇಕು, ಹತ್ತಿರ ಇರಬೇಕು. ದಿಸ್ ಈಸ್ ಹರ್ ಬ್ಯಾಗ್, ಇದು ಅವಳ ಬ್ಯಾಗು. ಇದು ಅಂದ್ರೆ ಒಂದು ವಸ್ತು, ಯಾರ ವಸ್ತು? ಅವಳ ಒಂದು ವಸ್ತು, ಅದಕ್ಕೆ ದಿಸ್ ಅಂತ ಬಳಸ್ತೇವೆ, ಅದು ನಮಗೆ ಹತ್ತಿರ ಇದೆ. ನೆಕ್ಸ್ಟ್ ನೋಡಿ, ದಿಸ್ ಈಸ್ ಅ ಡಾಲ್, ಇದು ಗೊಂಬೆ. ದಿಸ್ ಈಸ್ ಅವರ್ ನ್ಯೂ ಹೋಮ್, ಇದು ನಮ್ಮ ಹೊಸ ಮನೆ. ದ್ಯಾಟ್ ಅಂದ್ರೆ ಏನು? ಅದು. ಅದನ್ನ ಯಾವಾಗ ಬಳಸ್ತೇವೆ? ಫಾರ್ ಅಂದ್ರೆ ಯಾವುದೇ ಒಂದು ವಸ್ತು ದೂರ ಇದ್ದಾಗ, ನಮ್ಮ ಕಣ್ಣಿಗೆ ಏನಂತಂದ್ರೆ ದೂರ ಇದ್ದಾಗ ಅದನ್ನ ಫಾರ್ ಅನ್ನೋದನ್ನ ಬಳಸ್ತೇವೆ. ಓಕೆ, ನೋಡೋಣ ಒಂದೊಂದು. ದ್ಯಾಟ್ ಈಸ್ ಯುವರ್ ಪ್ಲೇಸ್, ನಿನ್ ಜಾಗ ಅಲ್ಲಿದೆ. ನಿನ್ ಜಾಗ ಅದು. ಅದು ಅಂದ್ರೆ ಏನು? ದೂರ ಇದೆ. ದಟ್ ಈಸ್ ಯುವರ್ ಪ್ಲೇಸ್. ದಟ್ ಈಸ್ ಮೈ ಪರ್ಸ್, ಅದು ನನ್ನ ಪರ್ಸು. ದಟ್ ಈಸ್ ಮೈ ವಾಲೆಟ್. ದಟ್ ಈಸ್ ಮೈ ಪರ್ಸ್. ದಟ್ ಈಸ್ ಅ ಟ್ರೀ, ಅದು ಒಂದು ಮರ ಇದೆ. ದಟ್ ಈಸ್ ಅ ಕಾರ್, ಅಲ್ಲೊಂದು ಕಾರ್ ಇದೆ, ಅದು ಒಂದು ಕಾರ್ ಇದೆ. ಸಾಕಷ್ಟು ವಾಕ್ಯಗಳನ್ನ ಬಳಸಬಹುದು. ನೋಡಿ, ದಿಸ್ ಬಂದ್ರೆ ಯಾವಾಗ್ಲೂ ಈಸ್ ಅಂತ ಬಳಸಬೇಕು. ದ್ಯಾಟ್ ಬಂದ್ರೆ ಈಸ್ ಅಂತ ಬಳಸಬೇಕು. ಇದೊಂದನ್ನ ಮಾತ್ರ ನೆನ್ಪಿಡಿ. ದಿಸ್ ಮತ್ತು ದ್ಯಾಟ್ ಬಂದಾಗ ಈಸ್ ಅಂತ ಬಳಸಬೇಕು. ಅದೇ ಪಾಸ್ಟ್ ಅಲ್ಲಿ ಹೇಳುವಾಗ ವಾಸ್ ಅಂತ ಬಳಸಬೇಕು. ಓಕೆ, ನೆಕ್ಸ್ಟ್ ದೀಸ್ ಅಂದ್ರೆ ಏನು? ಅವುಗಳನ್ನು ನೋಡೋಣ. ಯಾವಾಗ ಬಳಸಬೇಕು? ದೀಸ್ ಅಂದ್ರೆ ಇವು. ಒಂದಕ್ಕಿಂತ ಹೆಚ್ಚು ವಸ್ತುಗಳಿದ್ದಾಗ ದೀಸ್ ಅನ್ನೋದನ್ನ ಬಳಸ್ತೇವೆ. ಅದು ಪ್ಲೂರಲ್ ಇದ್ದಾಗ, ಜೊತೆಗೆ ಹತ್ತಿರ ಇದ್ದಾಗ ಅದನ್ನ ದೀಸ್ ಅಂತ ನಾವು ಬಳಸ್ತೇವೆ. ಅದ್ರ ಜೊತೆಗೆ ಇಲ್ಲಿ ಆರ್ ಅನ್ನೋದನ್ನ ಬಳಸಬೇಕು. ಯಾಕಂತಂದ್ರೆ ಇಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ಇದೆ, ಅದಕ್ಕೆ ನಾವು ವರ್ಬ್ ಅನ್ನು ಕೂಡ ಪ್ಲೂರಲ್ ಅಲ್ಲಿ ಬಳಸಬೇಕು. ದೀಸ್ ಆರ್ ಚೇರ್ಸ್, ಇವು ಕುರ್ಚಿಗಳಿವೆ, ಇವು ಚೇರ್ ಇದ್ದಾವೆ. ದೀಸ್ ಆರ್ ಮೈ ಪೆನ್ಸ್, ಇವು ನನ್ನ ಪೆನ್ಗಳಿವೆ. ದೀಸ್ ಆರ್ ಹರ್ ಬುಕ್ಸ್, ಇವು ಅವಳ ಪುಸ್ತಕಗಳು. ಅವಳ ಅಂತಂದ್ರೆ ಅಂದ್ರೆ ಬಹುವಚನ ರೂಪದಲ್ಲಿ ಇದಾವೆ. ಇಲ್ಲಿ ನೋಡಿ, ಬುಕ್ಸ್ ಅನ್ನೋದು ಕೂಡ ಬಹುವಚನ ರೂಪದಲ್ಲೇ ಇದೆ. ಅಂದ್ರೆ ವಸ್ತುಗಳು ಹತ್ತಿರ ಇದ್ದು ಒಂದಕ್ಕಿಂತ ಹೆಚ್ಚಿಗೆ ಇದ್ದಾಗ ದೀಸ್ ಆರ್ ಅಂತ ಬಳಸ್ತೇವೆ. ದಿಸ್ ಆರ್ ಅನ್ನೋಂಗಿಲ್ಲ, ದೀಸ್ ಆರ್ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ದೋಸ್ ಅಂದ್ರೆ ಏನು? ಅವುಗಳು. ಅಂದ್ರೆ ವಸ್ತುಗಳು ಒಂದಕ್ಕಿಂತ ಹೆಚ್ಚಿಗೆ ಇದ್ದಾಗ ಅದನ್ನು ಬಳಸ್ತೇವೆ. ಜೊತೆಗೆ ಅದು ದೂರ ಇದ್ದಾಗ ನಾವು ದೋಸ್ ಅಂತ ನಾವು ಬಳಸ್ತೇವೆ. ದೋಸ್ ಆರ್ ಟ್ರಕ್ಸ್, ಅವು ಅಲ್ಲಿ ಇರ್ತದವಲ್ಲ, ಅವು ಟ್ರಕ್ಗಳಿವೆ. ಟ್ರಕ್ಸ್ ಅಂದ್ರೆ ಬಹುವಚನ ರೂಪ. ದೋಸ್ ಆರ್ ಕಾರ್ಸ್, ಅವು ಕಾರ್ಗಳಿವೆ. ದೋಸ್ ಆರ್ ಪ್ಲೇಟ್ಸ್, ಅವು ಪ್ಲೇಟ್ಸ್ ಗಳಿವೆ.
ನೋಡಿ, ದಿಸ್ ಇಸ್ ಅ ಮಾರ್ಕರ್ ಪೆನ್. ಇದು ಒಂದೇ ಇದೆ, ಅದಕ್ಕೆ ನಾನು ದಿಸ್ ಅನ್ನೋದನ್ನ ಬಳಸಿದೆ. ದೀಸ್ ಆರ್ ಮಾರ್ಕರ್ ಪೆನ್ಸ್. ಯಾಕಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಇದೆ, ಎಷ್ಟೇ ಇರಬಹುದು, ಒಂದಕ್ಕಿಂತ ಹೆಚ್ಚಿಗೆ ಇದ್ದು ಕೌಂಟೇಬಲ್ ಆಗಿರ್ಬೇಕು, ಅವಾಗ ದಿಸ್ ದ್ಯಾಟ್ ಅನ್ನೋದನ್ನ ಬಳಸ್ತೇವೆ. ಅವಾಗ ನೋಡಿ, ದೀಸ್ ಆರ್ ಮಾರ್ಕರ್ಸ್. ಇವು ನನಗೆ ಹತ್ತಿರನೇ ಇದಾವೆ, ಒಂದಕ್ಕಿಂತ ಹೆಚ್ಚಿಗೆ ಇದೆ, ಅದಕ್ಕೆ ನಾನು ದೀಸ್ ಆರ್ ಮಾರ್ಕರ್ ಪೆನ್ಸ್ ಅಂತ ಹೇಳಿದೆ. ಹೀಗೆ ನಾವು ಸಾವಿರಾರು ವಾಕ್ಯಗಳನ್ನ ಬಳಸಬಹುದು. ಯಾವ ಒಂದು ಸ್ಟ್ರಕ್ಚರ್ ಇಂದ ಈ ಒಂದು 6 ಪದಗಳನ್ನ ಕಲಿತ್ರೆ ಸಾಕು, ನೀವು ಒಂದು ಬೇಸಿಕ್ ಅಂತ ಏನಿದೆ ಅಲ್ಲ ಅದನ್ನ ಕಲಿತ ಹಾಗೇನೆ. ಅದಕ್ಕೆ ಇವುಗಳನ್ನ ನೀವು ಸಪರೇಟ್ ಆಗಿ ಬರೆದಿಟ್ಕೊಂಡು ಈ ರೀತಿ ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಸಿಂಪಲ್ ಆಗಿ ಬೇಸಿಕ್ ಆಗಿ ಮನೆಯಲ್ಲೇ ನೀವು ಕೂಡ ಇಂಗ್ಲಿಷ್ ಅನ್ನ ಈಸಿಯಾಗಿ, ಅದು ಕೂಡ ನಮ್ಮ ಕನ್ನಡದ ಮುಖಾಂತರವೇ ಕಲಿಬಹುದು. ಟ್ರಾನ್ಸ್ಲೇಟ್ ಮಾಡ್ತಾ ಹೋಗಿ ನೀವು ಕೂಡ ಈಸಿಯಾಗಿ ಕನ್ನಡವನ್ನ ಕಲಿಬಹುದು. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಹಿಯರ್ ಮತ್ತು ದೇರ್, ದಿಸ್ ಮತ್ತು ದ್ಯಾಟ್, ದೀಸ್ ಮತ್ತು ದೋಸ್ ಅಂದ್ರೆ ಏನು, ಅವುಗಳನ್ನ ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು, ಯಾವ ರೀತಿ ಬಳಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ, ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾಳೆ ಒಂದು ವಿಡಿಯೋದಲ್ಲಿ ಇದೇ ರೀತಿ ಯೂಸ್ಫುಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಮುಖಾಂತರ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.